ನೋಡು ನನ್ನ ಸೊಸೆ ಎಷ್ಟು ಚೆನ್ನಾಗಿ ಇಟ್ಟು ಮಾಡಿದಳು. ಏನು ಘಮ ಘಮ ಅಂತ ಕೂತದೆ ಮನೆಯಲ್ಲವ. ನನ್ನ ಸೊಸೆರು ಅಂತ ಬಡ್ಕೋತಿದ್ದಲ್ಲ, ಒಂದು ದಿವಸರೇ ಹಿಂಗೆ ಇಟ್ಟಿಟ್ಬಿಟ್ಟು ಮುಂದೆ ಕೂತ್ಕೊಂಡು ಹಿಂಗೆ ನೇಗಾಡ್ಕೊಂಡು ಮಕ್ಕದಾಗ ಕೂತ್ಕೊಂಡ್ರೆ ನಿನ್ನ ಸೊಸೆರು ಊಟ ಯಾಕಾಗ ಮಕ್ಕಗಳು ನೋಡ್ಬಿಟ್ರೆ ಹೆದ್ರಿಕೆ ಆಯ್ತದೆ. ಹೆದ್ರಿಕೆ ಹೊಟ್ಟೆ ಹಸ್ತಿರೋನ್ಗೆ ಹೊಟ್ಟೆ ತುಂಬ್ಕೊಬಿಡ್ತದೆ. ನೋಡು ನನ್ನ ಮಗಳ ಹೆಂಗೆ ಇಟ್ಬಿಟ್ಟು ಕೂತಿದ್ದಾಳು. ಅದಕ್ಕೆ ಹೇಳೋದು, ಒಂದು ಸಂಬಂಧ ಅಂದರೆ ಕಷ್ಟ ಸುಖಕ್ಕೆ ಆಯ್ತಾರೆ ಅಂತ ತಿಳ್ಕೊಳ್ಳಿ. ಬಡ್ಡಿ ತಿಳ್ಕೊ. ಅದು ತಮ್ಮದು ಅನ್ನೋದು ಏನಕ್ಕಾಯ್ತು? ಏನಕ್ಕಾಯ್ತು ಹೌದಾ ಅಂತಿದೆಯಲ್ಲ. ಬೇಡ, ನಿನ್ನ ತಂಗಿ ಮಗಳು ಮದುವೆ ಮಾಡ್ಕೊಂಡ್ರೆ ನಾನಂತೂ ಮನೇಲಿರಕ್ಕಿಲ್ಲ, ಮನೇನೇ ಬಿಟ್ಬಿಡ್ತೀನಿ ಅಂತಿದ್ದೆಲ್ಲ. ನೋಡು ನೋಡು ಗೊತ್ತಾಯ್ತಾ ಈಗ? ಊಟ ಮಾಡಬೇಡಿ ಅಂತ ಮಾಡ್ತಿದ್ದೀರಾ? ಊಟ ಮಾಡ್ಬಿಡ್ತಾಳೆ ಅಂತ ಸುಮ್ಕಿರಿ. ಉಣ್ಣಕ್ಕಿಲ್ಲ ಕತೆ ಎಂತ ಊಟನೂ ಬೇಡ, ಏನು ಬೇಡ ಕತೆ. ನನಗೆ ಎಲ್ಲ ನನಗೆ ಹೊರವಾಗಿ ಎಲ್ಲ ಅರ್ಥ ಆಗದೆ ಕತೆ. ನೀವೇನು ಏನು ಹೇಳ್ಬೇಕಾಗಿಲ್ಲ. ಸುಮ್ಮನೆ ಉಂಡ್ಲಾ? ಅದೇ ಕ್ಲಾಸ್ ಚೀಟಿ ತೆಗಿತಾ ಇದೀವಿ. ಉಂಡ್ಲಾ? ಮುಚ್ಚು ಬಾಯ. ಅದಕ್ಕಪ್ಪ ಈಗ ತನಕ ಚೆನ್ನಾಗಿದ್ದಲ್ಲಪ್ಪ. ಏನಪ್ಪಾಯ್ತು ನಿನಗೆ? ಊಟ ಮಾಡಪ್ಪ ಸುಮ್ಮನೆ. ಎಷ್ಟು ಚೆನ್ನಾಗಿ ಮಾಡಿದೆ ನೋಡು. ಅದಕ್ಕೆ ಸಾರ ಏನು ಘಮ ಘಮ ಅಂತ ಗೊತ್ತದೆ. ಏನು ಆ ಕಾಲದಲ್ಲಿ ಗಮ್ಮ ನಂಗೆ. ನನ್ನ ಮಗಳು ಕೈ ಅಂತೂ ಭಾರಿ ಚೆನ್ನಾಗದೆ. ಏನು ಇಡ್ತೀವಿ ಹೊಗಳ್ತಾದ್ರೆ ನೇಗಾಡ್ಕೊಂಡು ಕೂತ್ಕೊಂಡು ನೇಗಾಡ್ಕೊಂಡು ಅಡುಗೆ ಮಾಡಿಬಿಟ್ಟು ಊಟ ಮಾಡು. ಚೆನ್ನಾಗಿದ್ದ ಮಾವ. ಸೂಪರ್ ಆಗದೆ ಕಣವ, ಸೂಪರಾಗಿ ಮಾಡಿದ್ವಿ ಕಣವ. ಏನು ಈಗ ಗಮನ ಕೊಡ್ಕೊಂಡ್ರು ಸಾಕು, ಇಟ್ಟುಣ್ಣದೇ ಬೇಡ, ಹೊಟ್ಟೆ ತುಂಬ್ಕೊಬಿಡ್ತದೆ. ಹೋಗವ ನಿಮ್ಮ ಅವ್ವನ ಕೊಟ್ಬಿಡ್ರಿಯವ. ಈ ಸಾಗನು ಇಟ್ಟನುವೆ ನಿಮ್ಮ ಅವ್ವನಿಗೆ ಖುಷಿ ಆಗ್ಬಿಡ್ತದೆ ಕಣವ. ಭಾರಿ ಖುಷಿ ಆಗ್ಬಿಟ್ಟು ಒದ್ದಾಡ್ಬಿಡ್ತಾಳೆ ನಿಮ್ಮ ಅವ್ವ ಅಂತೂ. ಕಣವ ಇಂಥ ಚಂದುಳ್ಳಿ ಅಡುಗೆ ಕಲ್ತ್ಕೊಂಡು ನೀನು ಸೊಸೆರು ಮಾಡ್ತಾರೆ ಅಂತ ಏನು ಮಾಡ್ತಿದ್ರು? ಉಪ್ಪು ಹಾಕಿದ್ರೆ ಖಾರ ಹಾಕಿಲ್ಲ, ಖಾರ ಹಾಕಿದ್ರೆ ಉಪ್ಪು ಹಾಕಿಲ್ಲ. ಏನು ಮಾಡ್ತಿದ್ರು? ಇಟ್ಟಿ ಕೊಡೋದೇ ಒಂದು ದೊಡ್ಡ ಕಷ್ಟ ಆಗ್ಬಿಡ್ತಿತ್ತು ಅವ್ರಿಗೆ. ನಿಮ್ಗೆ ಏನು ಬೇಕು ಮಾಡ್ಕೊಂಡು ಉಂಡ್ಲ. ನೀನು ಸೊಸೆ ಮಾಡ್ತಾಳೆ ಕತೆ ಅಂತಾನೆ. ಏನು ಇಷ್ಟೊಂದು ಘಮ ಘಮನಾಗ ಮಾಡೋದಲ್ಲ ಅಡುಗೆನೇ ಬರೋಕಿಲ್ಲ ಅಂತಿತ್ತು. ಏನು ಘಮ ಗುರ್ತಾ ಕೂತದಲ್ಲ. ಇವ್ರು ಹೇಳಂಗೆ ರತ್ನಿ ಒಂದು ದಿವಸ ಹಿಂಗೆ ಮಾಡಲಿಲ್ಲಪ್ಪ. ಇಷ್ಟು ಮಟ್ಟಕ್ಕೆ ಮಾಡ್ತಾ ಇದಲ್ಲ, ಇಷ್ಟು ಮಟ್ಟಕ್ಕೆ ಹೋಗ್ತಾನೆ ಕಲ್ತ್ಕೊಂಡಿದ್ದದ ಇವೆಣ್ಣು. ಯಾಕೋ ಅನುಮಾನ ಹೋಗೋದಾಗೆ. ಅವ್ರ ಅಮ್ಮಗೆ ಮಾಡಿಬಿಟ್ಟು ಕಣೆ. ಇಲ್ಲ ನಮ್ಮ ಅತ್ತೆ ಇಷ್ಟು ಮಟ್ಟಿಗೆ ಅಡುಗೆ ಮಾಡಕ್ಕೆ ಬರೋಕಿಲ್ಲ. ಮಗ ನೋಡು ಮಗ, ಅವಳು ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಎಷ್ಟು ಚಂದ ಅಂತ. ಸರಿ ಉಣ್ಣು ಕತೆ ಒಲೆಯಲ್ಲಿ ಮಾಡು ಚಂದ ಕತೆ. ಒಲೆಯಲ್ಲಿ ಮಾಡ್ಕೊಂಡು ಕೂತ್ಕತೆ ದಿನವ. ನೋಡು ನಿಮ್ಮ ಅತ್ತಿಯರು ಒಂದು ದಿವಸ ಗ್ಯಾಸ್ ಖಾಲಿ ಆಗ್ಬಿಟ್ರೆ ಇಟ್ಟನೆ ಮಾಡ್ತಿದ್ದಿಲ್ಲ ಅಂತಿದ್ರಲ್ಲಿ. ನನ್ನ ಸೊಸೆ ಅನ್ನ ಇಟ್ಟು ಸಾರು ಪಲ್ಯ ಉಪ್ಪೆಸರು ಖಾರ ನೋಡಿದ್ರೆ ಬಾಯಲ್ಲಿ ಬರ್ತದೆ. ಅಷ್ಟ್ರ ಮಟ್ಕದೆ ಎಲ್ಲ ಅದೇ ಕರಲ್ಲ. ತಟ್ಟೆ ಮುಂದೆ ಮಡಿಕೊಂಡು ಕೂತಿದ್ರಿ ಉಂಡ್ರಲ್ಲ. ಊಟ ಮಾಡು ಮಾವ. ಅತ್ತೆ ಊಟ ಮಾಡು. ಯಾಕತ್ತೆ ಪಾಪ ಮಕ್ಕಂದಿದೀಯಾ? ನಾನು ಚೆನ್ನಾಗಿ ಮಾಡಿಲ್ಲ ಅಂದ್ಬಿಟ್ಟು ತಾಳ ಇಲ್ಲದ ಕೊಡವ. ಯಾಕಂಗಂದಿಯೇ? ಯಾಕಂಗಂದಿಯೇ ಬಿಡು. ಪಾಪ ನಿನ್ನ ಕೈಲಾದಷ್ಟು ಮಾಡಿದಿ ತಪ್ಪ. ಇವಳಿಗೆ ಉಳುಕು ನನ್ನ ಸೊಸೆ ಹಾಡ್ಕೊಂಡಿದ್ಲಲ್ಲ, ಅದಕ್ಕೆ ಇವಳಿಗೆ ಉಳುಕು ಎತ್ಕೊಬಿಟ್ಟದೆ. ಮುಚ್ಚಪ್ಪ ನಿನ್ನ ಬಾಯ, ನೀನು ಮುಚ್ಚು. ನೀನು ಸುಮ್ಮನಿರಪ್ಪ. ಊಟ ಮಾಡಲಿ. ನಿನ್ಕು ಇಟ್ಕೊಂಡಿದ್ದಾನವ. ಏನು ಆಗ್ಲು ಕಿತ್ಕೊಬಿಟ್ಟಿದ್ದಾನೋ ಇಲ್ಲ ಕೈ ಇಟ್ಕೊಬಿಟ್ಟಿದ್ದಾನೋ ಉಣ್ಬೇಡ ನೀನು ಅಂತ. ಉಣ್ಲಿ ಅಂತಾನೆ ನಾನು ಹೇಳ್ತಾ ಇರೋದು. ಆ ಬಡ್ಡಿ ಹೊಟ್ಟೆ ಕೆಚ್ಕೊಡ್ತಾಳೆ ಅಂತ ನಾನು ಹೊಟ್ಟೆ ಕೆಚ್ಬಿಟ್ಟನ. ಉಣ್ಣು ಸುಮ್ಮನೆ ಈಗ ಅಚ್ಚುಕಟ್ಟಾಗೆ. ಈ ಸೊಸೆ ಕೈಲಿ ಇಟ್ಟು ಮಾಡಿಸ್ಕೊಂಡು ಉಣ್ಕೊಂಡು ಹೊಂದ್ಕೊಂಡು ಸೊಸೆ ಜೊತೆ ಹೋಗು. ಏನು ಇರಿ ಸೊಸೆರು ಅಂತ ನೆಗಿತಿದ್ದೆ ಕತೆ ನೀನು. ಇರಿ ಸೊಸೆ ನಿನ್ಗೆ ಉಣ್ಸಾಯ್ತು ಕತೆ. ನನ್ನ ಸೊಸೆ ಜೊತೆ ಅಚ್ಚುಕಟ್ಟಾಗಿರು. ಮಾಡ್ತಾರೆ ಯಾರು ಮಾಡಕ್ಕಿಲ್ಲ ಅಂತ ತಿಳ್ಕೊಬಿಡು. ಬೆಳಗಿರೋದ್ನೆಲ್ಲ ನಾಳೆ ಅಂದ್ಕೊಂಡು ನಂಬ್ಕೋಬೇಡ ನೀನು. ಈ ನನ್ನ ಆಡ್ಕಳ ಊಟ ಮಾಡಕ್ಕೆ ಬಿಡಕ್ಕಿಲ್ಲ ಕತ್ ಬಿಡು. ಉಳ್ಳೆ ಲಕ್ಷ್ಮಿ ಊಟ ಮಾಡು. ಅದು ಯಾಕಂದ್ರೆ ಮಕ್ಕ ಎತ್ಕೊಂಡು ಕೂತಿದ್ದಿ. ಬಿಸಿ ಸುಮ್ಕಿರತ್ತೆ. ಹಾರ್ಲಿ ಊಟ ಮಾಡ್ತೀನಂತೆ. ಅತಿ ಊಟ ಮಾಡು. ನೀನು ಊಟ ಮಾಡು. ಅಮ್ಮ ಊಟ ಮಾಡ ಸುಮ್ಮನೆ ಬಾಯಿ ಬಿಟ್ಕೊಡು. ಅಪ್ಪ ನಿನ್ನಪ್ಪ ಮಲ ಅದು ನಿನ್ಗೊಂದ್ಸಲ ಹೋಗಿ ತಟ್ಟೆ ತಕ ಉಳ್ಕೊಂಡು ಉಣ್ಣು. ಗಂಡ ಎಲ್ಲರಿಗೂ ತೆಕ್ಕೊಟ್ಬಿಟ್ಟು ನಾನು ಆಮೇಲೆ ಉಣ್ತೀನಿ ಕತೆ. ನಮ್ಮ ಅವ್ವ ಹೇಳ್ಕೊತಿರೋದು ಹಂಗೆಯ. ಎಲ್ಲರಿಗೂ ತೆಕ್ಬಿಟ್ಟು ಆಮೇಲೆ ನಾನು ಉಣ್ಬೇಕು ಅಂದ್ಬಿಟ್ಟು. ಸಂಪ್ರದಾಯವ ನಿಮ್ಮ ಮನೆಗೆ ಬಂದ್ರೆ ಮಾಡುವಂತೆ ಹೋಗಿ ತಟ್ಟೆ ತಕ ಬಾ. ತುಂಬಿದಪ್ಪ ನಿನ್ನ ತಮ್ಮತಿ ಮಾಡ್ಬೇಡ. ತಕ್ಕತ್ತಿ ನೋಡಿ ಈಗ ನಿನ್ಗೆ ಈಗ. ಅಯ್ಯೋ ನನ್ನ ಮಗಳ ನೋಡ್ತಾ ಇದ್ರೆ ಎಷ್ಟು ಖುಷಿ ಇಲ್ಲ ಕುಳ. ಯಾವತ್ತಾರೆ ನಾವು ಹಿಂಗೆ ಮನೆ ಜನೆಲ್ಲ ಕೂತ್ಕೊಂಡು ಯಾವತ್ತಾರೆ ಊಟ ಮಾಡಿದ್ವಲ್ಲ. ನೋಡ್ದಾ ಇವತ್ತರ ಲಕ್ಷಣ ಅಲ್ವಲ್ಲ. ಇನ್ನೇನವ ಇವತ್ತು ನಿಜವಾಗ್ಲೂ ಲಕ್ಷಣ ಕಣವ. ನಾವು ಯಾವಾಗಲೂ ಹಿಂಗೆ ಕಣವ. ಮನೆ ತುಂಬ ತಟ್ಟೆಗಳು ಮಡಿಕೊಂಡು ಪಾತ್ರೆಗಳನ್ನ ಗುಡಿ ಹಾಕೊಂಡು ಉಣ್ಕೊಂಡು ಎದ್ದೇಳಬೇಕು ಕಣವ. ಅದೇ ಒಂದು ಲಕ್ಷಣ. ನಾವು ಯಾವತ್ತಾದ್ರೂ ಹಿಂಗೆ ಉಂಡಿತಿಲ್ಲ ಕಣವ. ಯಾಕೋ ಕಣೆ ನಂಗೆ ಒಂಚೂರು ಮೀನು ತಿನ್ಬೇಕು ಅನ್ಸ್ತದೆ ಕಣ್ಮಗ. ತಿನ್ನಿ ಬಿಡಮ್ಮ. ಕೆರಳಿ ಹಿಡಿತಾರಲ್ಲ ಕತ್ತೀನಿ ಬಿಡು. ಕರೆ ಎಲ್ಲ ಕೆರಳಿ ಕತ್ತೀನಿ. ಪರತಿ ನಿನಗೆ ಯಾವ ಮೀನು ಇಷ್ಟ? ಯಾವುದೋ ಮೀನು ತಗೋಬೇಡ. ಆ ಮುನ್ತಾನೆ ಗಬ್ ಗಬ್ ತರ ಆಡ್ತಿದ್ದಲ್ಲ ನೀನು. ತಗೋಬಂಕತೆ ನನಗೂ ಚೆನ್ನ ಕತೆ. ನಾನು ಸತ್ತಿ ಉಳ್ಕೊಂಡು ತಿನ್ಬೇಕು ಅಂತ ಬಾರಿ ದಿವಸದಿದ್ದೆ. ನನ್ನ ಮಗಳಿಗೆ ಜ್ಞಾಪಿಸಿದ್ಲು. ತಗೋಬಪ್ಪ ಊಟ ಮಾಡು. ಅದಕ್ಕೆ ಏನು ಕೂತಿದ್ದಿ? ಅತ್ತೆ ಊಟ ಮಾಡಿ ಚೆನ್ನಾಗಿದ್ದದೆ. ಅತ್ತೆ ಊಟ ಮಾಡತ್ತೆ. ನಿಜವಾಗ್ಲೂ ಹೇಳ್ತಾವ್ನಿ ಚೆನ್ನಾಗದೆ ಕಣವ. ಚೆನ್ನಾಗದೆ ಘಮ ಘಮನ ಮಾಡಿದಿ ಕಣವ. ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ. ಮನಸ್ಫೂರ್ತಿಯಾಗಿ ಹೇಳ್ತಾವ್ನಿ. ನಿಜವಾಗ್ಲೂ ಅವ ನಿನ್ನ ಪೆದ್ದಿ ಅಂತ ಬೈತಿದೆ. ಇವತ್ತು ನನಗೆ ಅರ್ಥ ಆಯ್ತದೆ ಕಣವ ನೀನು ಎಂತ ಗುಣವಂತಿ ಅಂತ. ಈಗ ಸಮಾಧಾನ ಆಯ್ತು ಬಿಡು. ನನಗೆ ಈಗ ಸಮಾಧಾನ ಆಯ್ತು. ಮಾಡ ಬಿಡು. ಹಂಗೂ ನಿಮ್ಮ ಅತ್ತೆ ಕರಿ ಒಳ್ಳೆ ಅನ್ಸ್ಕೊಬಿಟ್ಟಿಲ್ಲ ಅಷ್ಟೇ ಸಾಕು. ಬುದಮ್ಮ ನಮ್ಮ ಅತ್ತೆ ಅಲ್ವಾ ಬೋದು. ನಮ್ಮ ಅತ್ತೆ ತಾನೇ ಬೈಯೋದು. ಇನ್ಯಾರು ಬೋದೋದು? ಓಹೋ ಏನವ ಅತ್ತೆ ಸರಿ ಇಷ್ಟು ಮಾಡಿ ಬುದ್ಧಿ ಕತ್ಕೊಬಿಟ್ಟಿದ್ರಿ. ಓಹೋ ಮಲ ಏನು ಮಲ ಇದು? ಸುಮ್ಮನಿದಪ್ಪ ನೀನು. ಅದಕ್ಕೆ ಹೋಗಿ ನೀವು ಊಟ ಮಾಡ್ಕೊಳ್ಳೋದು. ತಟ್ಟೆ ತಗೊಂಡು ಹೋಗಿ ಹೊತ್ತು ಊಟ ಮಾಡವ. ಇಟ್ಕೊತ್ಬಿಟ್ಟು ಆಮೇಲೆ ಲಾಟಲ್ಲಿ ನೆಲನು ಎತ್ತು ಮಗ್ಬಿಟ್ಟು ಅಗ್ಗೆ ಮನೆ ನೆಲನು ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಉಣ್ಕೊಂಡು ಮನೆ ಕಟ್ತೀನಿ. ಅದನ್ನೆಲ್ಲನೂ ನಿಮ್ಮ ಅತ್ತೆ ಮಾಡ್ತಾಳೆ.
ನೀವು ಉಣ್ಕೊಂಡು ಹೋಗಿ ಮನೆಗೆ ಹೋಗು ಹೋಗವ ನಿಮ್ಮ ಮತ್ತೆ ಮಡ್ತಾಳಂತೆ ನೀನೇನು ತಲೆ ಕೆಡಿಸ್ಕೋಬೇಡ ಹೋಗು ಊಟ ಮಾಡ್ಕೊಂಡು ಮನೆಗೆ ಹೋಗು ಅಷ್ಟೊಂದು ಸಾಕಾಗಿದಿ ಏನು ಸಾಕಾಗಿಲ್ಲ ನಮ್ಮ ಜಾತಿ ಕೆಲಸ ಮಾಡಿ ತುತ್ತಾಗಿಲ್ಲ ಸೊಸೆ ಇಷ್ಟೊತ್ತರ ಕೆಲಸ ಮಾಡಿದ್ರು ಕೆಲಸ ಮಾಡಿಲ್ಲ ಅಂತ ಅವಳೆ ಓಹ್ ಹಿರಿ ಸೊಸೆ ಕಂಡ್ಬಿಟ್ರು ನನಗೆ ಮೈಯೆಲ್ಲ ಅವ್ರಿ ಸಮಯ ಸಾಧಕರು ಸೊಸೆ ಕಂಡ್ರೆ ಆಡ್ಕೊತಿದ್ರು ಸೊಸೆ ಮುದ್ದು ನೀನು ಚಂದ ಉಣ್ಕೊಂಡು ತಿನ್ಕೊಂಡು ನೀನು ಚೆನ್ನಾಗಿರವ ನಾನು ಇವ್ನಿಕನವ ನಿನ್ನ ಸಪೋಟಾಗೆ ಯಾವ ಥರನವ ಮೀನ ದಪ್ಪ ಥರನ ಸಣ್ಣ ಥರನವ ಅಯ್ಯೋ ಕೇಳಪ್ಪ ಅಮ್ಮನ್ನೆಲ್ಲರನ್ನೂ ಕೇಳ್ಬಿಟ್ಟು ತಗೋಬ ಅವ್ರು ಏನು ತಿಂತಾರೆ ಅಂತ ಅದನ್ನ ನೀನು ಹೇಳವ ಏನಪ್ಪ ನೀನಾದ್ರೆ ಆಸೆ ಎದ್ದಾವ್ರು ತಿಂತೀನಿ ಚೆನ್ನಾಗಿರೋ ತಗೋಬಲ್ಲ ಕಾಟ್ಲು ಮೀನು ತಗೋಬಲ್ಲ ಮುಳ್ಳಿರಕ್ಕಿಲ್ಲ ಪಾರ್ತಿಗೂ ಆಯ್ತವೆ ಮಾರನಿಗೂ ಆಯ್ತವೆ ತಿನ್ನಕ್ಕೆ ಚೆನ್ನಾಗಿರ್ತದೆ ಕಾಟಿ ಮೀನುಗಳು ಚೆನ್ನಾಗಿರ್ತವೆ ರೇಟ್ ಅಲ್ಲ ಅವಕ್ಕೆ ಇಟ್ಟಾದ್ರೆ ಅಲ್ಲಿ ಬಿಡವ ತಂದ್ಕೊಡ್ತೀನಂತೆ ಎಲ್ಲ ತಟ್ಟೆ ಮುಂದೆ ಮಾತಾಡೋದು ಐತಲ್ಲ ಒಬ್ಬರುವೆ ಒಂದು ಗುಪ್ಪಿಟ್ಟು ಮುರಿಲಿಲ್ಲ ಬಾಯಿ ಮುಚ್ಕೊಂಡು ಇಟ್ಟು ಮರ ಹೋಗಿ ತಟ್ಟೆ ಎತ್ಕಬ ನೀನು ಉಣ್ಕೋವೆ ಉಣ್ಕೊ ಮನೆಕೋ ನಿಮ್ಮ ಅತ್ತೆ ನಾಳೆ ಎತ್ತಿ ಕಟ್ಟಿ ಮುಡ್ತಾಳೆ ಅಲ್ಲ ಹುಳ ದನಕರ ಈಚಿದ್ರೆ ಒಳೆ ಕಟ್ಟಾಕ್ಬಿಡ ಪರತಿ ಊಟ ಮಾಡ್ಕೊಂಡು ಚಳಿಗಲ್ಲ ಹೋಗಿರೋ ಗೋಸ್ಕೊ ಮನೆಕೋ ನೆಗ್ಗಿ ಗಿಡಿ ಆಗ್ತದೆ ಸಾರು ಚಂದಗಾಗದೆ ಬೇಸ್ ಮಡಿ ಕಳದ ಒತ್ತಡಕ್ಕೂ ಆಯ್ತದೆ ಇಟ್ಟು ಇಟ್ಕೊಂಡ್ರೆ ಆಯ್ತಿರ್ತೀಯ ನಾಳೆಗೆ ನಮ್ಗೆ ಈ ಸಾರ ಇರ್ಲಿಕ್ಕನವ ನಂಗೆ ಬೇರೆ ಸಾರಿ ಏನು ಬೇಡ ಅವ ಇದನ್ನೇ ಉಣ್ತೀನಿ ಇದನ್ನೇ ಮಡುಗು ಉಪ್ಪೆಸ್ರ ನಾ ಮಾತಾಡ್ತಿದ್ರಿ ಕಣ ನೀವೇ ಉಪ್ಪೆಸರು ಅಂದ್ಬಿಟ್ಟು ಜಗಳಕ್ಕೆ ಬರ್ತಿದ್ರಿ ಈಗ ಉಪ್ಪೆಸರೇ ಮಡುಗು ಅಂತಿದ್ರಿ ಏನಾರು ಸೊಸೆ ಉಪ್ಪೆಸ್ರಂಗೆ ಮಾಡಿದಳ ಇದನ್ನ ಓ ಚೆನ್ನಾಗಿ ಹೇಳ್ತಿದ್ದಿ ಬಿಡು ಅಮೃತದಂಗೆ ಮಾಡೋಳೆ ನಾವು ಸೊಸೆ ನೀನು ಮಾಡ್ತಿದ್ದು ಉಪ್ಪೆಸರು ನನ್ನ ಸೊಸೆ ಉಪ್ಪೆಸ್ರಂಗೆ ಮಾಡಿದಳ ಮಾವ ಚೆನ್ನಾಗಿ ಮಾಡಿದ್ದಾನೆ ನಾನು ತುಪ್ಪದಾಗ ಮಾಡಿದ್ದೀನಿ ಕಣ್ ಮಾವ ಏನೇ ಆದ್ರೂ ಅಡುಗೆಗಳಿಗೆ ದೊಡ್ಡ ಅಡುಗೆಗೆ ಸೊಸೆನೇ ಬಿಡ್ಬೇಕು ನೀವು ಚೆನ್ನಾಗಿ ಮಾಡ್ಬಿಟ್ಟು ಉಗುಳಿಸ್ಕೊಬಿಡ್ತಾಳೆ ಅಂದ್ಬಿಟ್ಟು ಅಡುಗೆಗೆ ಬಿಡ್ತಿದ್ದೀರ ನಾವು ಸೊಸೆಯ ಅಕ್ಕಪ್ಪ ನೀವು ಸೊಸೆ ಕೈಲೇ ಮಾಡಿಸ್ಕೊಂಡು ಸೊಸೆ ಕೈಲೇ ಮುಟ್ಟು ಈಗ ಇಟ್ಟು ನುಂಗ್ಬಿಟ್ಟು ಬಿತ್ಕೋಗು ಅದು ಏನಾದ್ರು ಗೊತ್ತಾಗಿ ಕುಟ್ಕೊ ಬಂದಿದೀಯಾ ಎಷ್ಟು ಹಾಕೊಂಡು ಬಂದಿದ್ದೀನಿ ನೀನು ಕಂಡಿದ್ಬಿಟ್ಟದ ಮುಂಡೆದಯ್ಯ ಅಂತ ಇದ್ದಂಗೆ ಕೇಳಿದ್ರೆ ಇದು ಬಂದು ಎದ್ದು ಹೋಗ್ತಿದ್ರಂತೆ ನಾನೆಲ್ಲ ನಾ ಸೊಸೆ ಚೆನ್ನಾಗಿ ಮಾಡೋಳೆ ಅಂದರೆ ಕುಡ್ಕೊಂಬಂದಿದ್ದೆ ಅಂತ ಕೇಳ್ತಿದ್ದಿ ಎಲ್ಲಿದ್ದವ ಕಾಸು ಕೊಟ್ಟಿದ್ದೀಯವ ನೀನು ಕುಡಿಯೋಕ್ಕೆ ನಾನು ಕಷ್ಟ ನನಗೆ ಬೀಡಿಗೂ ಕಾಸಿದ್ರೆ ಸಾಯ್ತಾ ಕೂತೀವಿ ಓ ಹೆಂಗಂತಳು ನೋಡು ಬಿಡ್ರಪ್ಪ ಸುಮ್ಮನೆ ಉಣ್ತೀನಿ ಊಟ ಮಾಡಪ್ಪ ಉಪ್ಪೆಸ್ರಿಗೆ ಏನಾದ್ರು ಮಾತಾಡಿ ಅಮ್ಮ ಹೇಳಂಗೆ ಒಂಚೂರು ಹಾಕಿದೆ ಕಣಪ್ಪ ನೀನು ಇಷ್ಟೊಂಥರ ಮಾತಾಡ್ತಾ ಇದೀಯ ಅಂದರೆ ಮಾವ ಒತ್ತಿ ಮಾತಾಡ್ತಾ ಇಲ್ಲ ಮಾವ ಒಂತುದ ಹಾಕ್ಬಿಟ್ಟದೆ ಅನ್ನಂಗತೆ ಒಂತುದ ಪಾಪ ಅಣ್ಣ ಹೇಳಂಗೆ ನೀನು ಇವತ್ತು ಹಾಕ್ಬಿಟ್ಟಿದ್ದಿ ಕಣಪ್ಪ ನೀನು ಬಡ್ಡಿ ಮಕ್ಳೇ ಹಿಂಗುರ್ಲ ಬಿಡಿಯಕ್ಲ ನೀವು ಅದು ಹೇಳಿದ್ರೆ ಹಿಂಗೆ ಸರಿ ಊಟ ಮಾಡ್ಕೊಳ್ಳಿ ಪಟ್ಪಟ ಅಂತ ಮನೆ ಕಳದ ಹೋಗು ತಟ್ಟೆ ತಕ ನೀನು ಉಣ್ಕೋ ಹೋಗು ನೀನು ಊಟ ಮಾಡ್ಕೋ ಹೋಗು ಅದ್ಯಾತೆ ನಾನು ಊಟ ಮಾಡ್ತೀನಿ ಊಟ ಮಾಡಿ ಇವನ್ನೆಲ್ಲ ಎತ್ತು ಮಗ್ಬಿಟ್ಟು ಆಮೇಲೆ ಮಾಡ್ತೀನಂತೆ ಯಾಕೆ ಹೋಗವ ನಾನು ಎತ್ತು ಮಾಡ್ತೀನಿ ಹೋಗು ಊಟ ಮಾಡ್ಕೋ ಮತ್ತೆ ಅತ್ತೆ ಹೇಳಿದ್ಮೇಲೆ ಹೋಗಿ ತಟ್ಟೆ ತಕ ತಗೊಂಬಲ ಎತ್ಕೆ ಯಾಕೆ ಹೋಗಿಸ್ಕೊಂಡಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಮುಂದುವರಿಯುವುದು ಏನಪ್ಪ ಚೆನ್ನಾಗಿದ್ದೀತಪ್ಪ ಎಲ್ಲದುವೆ ಇವತ್ತು ನಮ್ಮ ಮನೇಲಿ ನಮ್ಮ ನಕ್ಕ ತಾದಕ್ಕ ಅದೆಲ್ಲ ಬ್ಯಾಡಿ ಆಗ್ಬಿಟ್ರು ಕಣಪ್ಪ ಕಾಲ್ ತಕೊಂಡು ಬ್ಯಾಡಿ ಆಗ್ಬಿಟ್ಟು ಒತ್ತದ ಗೋಲಲ್ಲ ಹೌದೇ ನಾವು ಒಗ್ಗೆ ಮನೆ ತಕೊಂಡಿವಿ ಗ್ಯಾಸ್ ಇಲ್ಲ ಏನಿಲ್ಲ ಅಕ್ಕೆ ಒಲೆ ಹಾಕೊಂಡು ಉಪ್ಪೆತ್ರು ಮಾಡಿ ಪಲ್ಯ ಮಾಡಿ ಉಪ್ಪೆತ್ತು ಕಾದನ್ನೆಲ್ಲನು ಮಾಡಿ ಅಗ್ಗೆ ಮಾಡೀನಿ ಕಂದಪ್ಪ ಅಕ್ಕೆ ನಮ್ಮ ಅತ್ತೆ ನನ್ನ ಬೈತಿತ್ತಲ್ಲ ಈಗ ನನ್ನ ಮಾಲಕಂದ ಅಂತ ನನ್ನ ಒತ್ತಿ ಹೋಗ್ಲಿಲ್ಲ ನಮ್ಮ ಮಾವ ನನ್ನ ಕೈಲಿ ಚೆನ್ನಾಗಿ ಅಗ್ಗೆ ಮಾಡೋಣಂತೆ ನಾನು ಒತ್ತಿ ತುಪ್ಪದಾಗ ಅಗ್ಗೆ ಮಾಡೋಕ್ಕಿಲ್ಲ ಬಂತೆ ಹೋಗಿ ಬೈತಿತ್ತು ಕಣಪ್ಪ ಅಕ್ಕೆ ನಾಳೆಗೆ ನಾನು ಮೀನ್ ಎತ್ರು ಮಾಡ್ತೀನಿ ಮೀನ್ ಎತ್ರು ತಪ್ಪದೆ ನೋಡ್ಬೇಕು ನೀವು ಮೀನ್ ಎತ್ರ ಆಯ್ತಾ ಹಂಗೆಯಾ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾಕೆ ತಪ್ಪೆ ಮಾಡ್ಕೊಂಡಿಲ್ಲ ದಯವಿಟ್ಟು ತಪ್ಪೆ ಮಾಡ್ಕೊಳ್ಳಿ ಅಂದೆಯ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ನೀವು ದಯವಿಟ್ಟು ಹೆಂಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಲೇಬೇಕು ಎಲ್ಲರಿಗೂ ನಮಸ್ಕಾರ.